26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಏನು ಬಾಗಲಕೋಟೆ ಜಿಲ್ಲೆಯ ರೈತರ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಒಂದು ಭಾಗದ ರೈತರಿಗೆ ಏನು ವರವಾಗಿ ಪರಿಗಣಿಸಿದರೆ ಇನ್ನೊಂದು ಭಾಗದ ರೈತರಿಗೆ ಶಾಪವೆಂಬಂತೆ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಯಾಕಂದರೆ ನದಿ ತೀರದಲ್ಲಿ ಈಗಾಗಲೇ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಸಂಪೂರ್ಣವಾಗಿ ಆಗ್ತಾ ಇರೋದ್ರಿಂದ ಕೃಷ್ಣಾ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇದೆ. ಆ ಒಂದು ನದಿ ಭಾಗದಲ್ಲಿನ ರೈತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಅದೇ ರೀತಿ ಒಣ ಬೇಸಾಯದ ರೈತರ ಪರಿಸ್ಥಿತಿ ಹೇಗಾಗಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂಥ ಉದಾಹರಣೆ. ಯಾಕಂತಂದರೆ ಈ ಒಂದು ಹೊಲವನ್ನು ನಾವು ತೋರಿಸೋಕ್ಕೆ ಕಾರಣ ಅಂತಂದರೆ, ಈ ಒಂದು ಸಂದರ್ಭದಲ್ಲಿ ಸಕಾಲಕ್ಕೆ ಬಿತ್ತನೆಯಾಗಿ ಮಳೆಯಾಗಿದ್ದರೆ ಈ ಒಂದು ಏನು ಹೊಲ ಏನಿದೆ ಇದು ಒಂದು ರೀತಿ ಬರಡು ಭೂಮಿಯ ರೀತಿಯಲ್ಲಿ ಕಂಡು ಬರ್ತಾ, ಇಲ್ಲಿ ಸುಮಾರು ಒಂದು 2 ರಿಂದ 3 ಅಡಿಯಷ್ಟು ಬೆಳೆ ಬೆಳೆದು ನಿಲ್ತಾ ಇತ್ತು. ಅಷ್ಟೊಂದು ಹಚ್ಚ ಹಸಿರಿನಿಂದ ಈ ಹೊಲ ಕಂಗೊಳಿಸ್ತಾ ಇತ್ತು. ಆದರೆ ಯಾವುದೇ ರೀತಿ ಮಳೆ ಆಗದ ಹಿನ್ನೆಲೆಯಲ್ಲಿ ಏನು ಸಮರ್ಪಕವಾಗಿ ಮಳೆ ಸುರಿಯದ ಕಾರಣ ಬಿತ್ತನೆ ಮಾಡಿದಂತಹ ಈ ಹೊಲದಲ್ಲಿ ಮೊದಲಿಗೆ ಇವರು ಸೂರ್ಯಕಾಂತಿಯನ್ನು ಬಿತ್ತನೆ ಮಾಡಿದರು. ಆದರೆ ಸರಿಯಾಗಿ ನಾಟಿ ಮಾಡದೇ ಕಾರಣ ಅದನ್ನು ಸಂಪೂರ್ಣವಾಗಿ ಹರಗಿ ಈಗ ಪುನಃ ಗೋವಿನ ಜೋಳ ಬಿತ್ತನೆ ಮಾಡೋಕ್ಕೆ ರೈತರು ಮುಂದಾಗಿದ್ದಾರೆ. ಇದು ಬಾಗಲಕೋಟೆ ಹೊರವಲಯದಲ್ಲಿರುವಂಥ ರವಿ ಬಡಿಗೇರ್ ಎಂಬ ರೈತರಿಗೆ ಸೇರಿದಂಥ ಹೊಲ. ಇಲ್ಲಿ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈಗಾಗಲೇ ಒಂದು ಸಾರಿ ಸೂರ್ಯಕಾಂತಿ ಬಿತ್ತನೆ ಮಾಡೋದಕ್ಕೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನು ಬಿತ್ತನೆ ಮಾಡಿದರೂ ಅದು ಸರಿಯಾಗಿ ಬೆಳೆಯದೆ ಹಾಳಾಯಿತು. ಈಗ ನಂತರದ ಸಂದರ್ಭದಲ್ಲಾದರೂ ಅದು ಮತ್ತೆ ಏನಾದರೂ ಬೇರೆ ಬೆಳೆಯನ್ನು ಬೆಳೆದು ನಾವು ಮತ್ತೆ ಏನಾದರೂ ಅದರಿಂದ ಫಸಲನ್ನು ಪಡ್ಕೊಳ್ಳೋಣ ಅಂತ ಹೇಳಿಕೊಂಡು ಗೋವಿನ ಜೋಳ ಬಿತ್ತನೆ ಮಾಡೋಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ನಾವು ಈಗಾಗಲೇ ತೋರಿಸ್ತಾ ಇದ್ದೀವಿ ದೃಶ್ಯದಲ್ಲಿ. ಗೋವಿನ ಜೋಳ ಅಂದರೆ ಇದನ್ನು ಬಿತ್ತನೆ ಮಾಡೋಕ್ಕೆ ಇಲ್ಲ ರೈತರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರ ಒಂದು ಪ್ಯಾಕೆಟ್ಗಳನ್ನು ಕೂಡ ಇಲ್ಲಿ ನಾವು ತೋರಿಸ್ತಾ ಇದ್ವಿ. ಅಂದರೆ ಈಗಾಗಲೇ ಒಂದು ಬಿತ್ತನೆ ಮಾಡಿದ ಎಲ್ಲ ಹಾಳಾಗೋತ್ತು. ಈ ಬಿತ್ತನೆಯಿಂದಾದರೂ ನಮಗೆ ಒಂದು ಸ್ವಲ್ಪ ಆದಾಯ ಸಿಗ್ಬೋದು ಅನ್ನೋ ಒಂದು ಎಲ್ಲೋ ಒಂದು ಕಡೆ ಆಶಾಭಾವನೆ ಇಟ್ಕೊಂಡು ಬಿತ್ತನೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಮತ್ತು ಈ ನೆಲದ ತೇವಾಂಶದ ಬಗ್ಗೆ ನಾವು ಹೇಳೋದಾದರೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಸ್ವಲ್ಪ ಮಟ್ಟಿಗೆ ತೇವಾಂಶ ಇದೆ. ಇದೇ ತೇವಾಂಶವನ್ನು ನಂಬಿ ಬಿತ್ತನೆ ಮಾಡ್ತಾ ಇದ್ದಾರೆ. ಮುಂದಿನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಅದರ ಮೇಲೆ ಈ ರೈತರ ಮೇಲೆ ಮಳೆರಾಯನೇ ಕೃಪೆ ತೋರಿಸಬೇಕು. ಅದ್ರ ಜೊತೆಗೆ ಗೊಬ್ಬರವನ್ನು ಕೂಡ ತಂದು ಇಟ್ಕೊಂಡಿದ್ದಾರೆ ಇಲ್ಲಿ. ಅಂದರೆ ಬಿತ್ತನೆ ಮಾಡೋದಕ್ಕೆ ಗೊಬ್ಬರ, ಬೀಜ ಎಲ್ಲವನ್ನು ತಂದು ಇನ್ನೇನು ಬಿತ್ತನೆ ಮಾಡೋಕ್ಕೆ ರೈತರು ಮುಂದಾಗಿದ್ದಾರೆ. ಆದರೆ ಎಲ್ಲವೂ ಕೂಡ ನಡೀತಾ ಇರೋದು ಕೇವಲ ನಂಬಿಕೆಯ ಮೇಲೆ ಮತ್ತು ಮಳೆರಾಯನ ಒಂದು ಕೃಪಾಶೀರ್ವಾದ ನಮ್ಮ ಮೇಲೆ ಆಗುತ್ತೆ ಅನ್ನೋ ಒಂದು ಬಲವಾದ ಭರವಸೆಯ ಮೇಲೆ, ಆಶಾಭಾವನೆ ಮೇಲೆ ಮಾತ್ರ ಇವರು ಬಿತ್ತನೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ ರೈತರು ಏನು ಹೇಳ್ತಾರೆ ಅಂತ. ಸರ್, ಈಗ ಮೊದಲೆಲ್ಲ ಬಿತ್ತನೆ ಮಾಡಿದ್ರಿ, ಪರಿಸ್ಥಿತಿ ಹೆಂಗಿದೆ ಸರ್ ರೈತರದ್ದು ಇಲ್ಲಿ ಅಂತಂದ್ರೆ ಹೇಳೋದಾದ್ರೆ? ಈಗ ಆ ಟೈಮ್ನಲ್ಲಿ ಏನು ಮಳೆದು ಹೆಂಗಾಯ್ತು, ಈಗ ಬಿತ್ತನೆ ಮಾಡೋಕೆ ಪ್ರಮಾಣ ಮಳೆ ಆಗಿತ್ತು ಸರ್ ಅವಾಗ. ಅದನ್ನು ನಂಬ್ಕೊಂಡು ನಾವು ಬಿತ್ತನೆ ಸೂರ್ಯಕಾಂತಿ ಬಿತ್ತನೆ ಮಾಡಿದ್ದೀವಿ ರೀ. ಆಮೇಲೆ ಮಳೆ ಅಂಕರು ಆಗಲಿಲ್ಲ ಸರ್. ಮತ್ತು ತಿರ್ಗಿ ವಾಪಸ್ ಈಗ ಮತ್ತೆ ನಿನ್ನೆ ಒಂಚೂರು ಮಳೆ ಆಗಿರೋದ್ರಿಂದ ಮತ್ತೀಗ ಇದು ಗೋವಿನ ಜೋಳ ಬಿತ್ತನೆ ಮಾಡಬೇಕಂತ ತಯಾರಿದ್ದೀವಿ. ಆಮೇಲೆ ನೀರಿಂದ ಒಂದು ಸ್ವಲ್ಪ ಸಮಸ್ಯೆ ಇದೆ ಸರ್ ನಮಗೆ. ಅದು ನೀರು ಸರಿಯಾದ ಸಮಯಕ್ಕೆ ನಮ್ಗೆ ಬಿಡ್ತಾ ಇಲ್ಲ. ಅದೊಂದು ಸ್ವಲ್ಪ ನೀವು ಇದನ್ನು ಮಾಡಿ ಸರ್ಕಾರಕ್ಕೆ ಇದನ್ನೆಲ್ಲ ತಿಳಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ಈಗ ಪದೇ ಸಾಲ ಮಾಡಿ ಬಿತ್ತುದಾತು, ಏನು ಕೈಗೆ ಬರುವಂಥ ಕೆಲಸನ ಆಗತ್ತಿಲ್ಲ ಅಂತಂದು ಲಾಭ ಸಿಗುವಂಥದ್ದು ಏನು ಆಗುವಂಥದ್ದು ಸರ್. ಸುಮಾರು ಸಿಕ್ಕಾಪಟ್ಟಿ ಲಾಸ್ ಆಗಿದೆ ಸರ್ ನಮಗೆ. ಸುಮಾರು ಒಂದು 60 ರಿಂದ 70 ಸಾವಿರ ನಮಗೆ ಲಾಸ್ ಆಗಿರೋದು. ಈ ಸರಿ ಏನಾಗುತ್ತೆ ನೋಡ್ಬೇಕು ಸರ್, ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಈ ಹಸಿ ಏನು ಎಷ್ಟು ಐತ್ರಿ? ಸ್ವಲ್ಪ ಏನಾರ ಆಸರೆ ಆಗುವಂಗೈತು ಏನು? ಸುಮ್ಮನೆ ಅದು ಸ್ವಲ್ಪ ಹಸಿ ನಂಬ್ಕೊಂಡು ಬಿತ್ತನೆ ಮಾಡತ್ತೀವಿ? ಆಗ್ಬೋದು, ಆಗದಿರೋ ಇರ್ಬೋದು. ಆ ಪ್ರಮಾಣ ಚೂರಾಗಿ ಹಸಿ ಇದೆ ಸರ್. ಹೇಳ್ಕೊಳ್ಳೋಂಥ ಅಂತ ಇದು ಇಲ್ಲ ಸರ್. ಒಟ್ಟು ಎಷ್ಟು ಎಕರೆ ಐತೆ ಸರ್ ನಿಮ್ಮದು? ಮೊದಲು ಈಗ ಎಷ್ಟು ಎಕರೆ ಒಳಗೆ ಸೂರ್ಯಕಾಂತಿ ಬಿತ್ತಿದ್ರಿ, ಈಗ ಎಷ್ಟು ಎಕರೆ ಬಿತ್ತನೆ ಮಾಡತ್ತೀರಿ? ನಾವು ಮೊದಲು ಅದು 5 ಎಕರೆ ಬಿತ್ತಿದೆ ಸರ್. ಅವಾಗಾದರೂ ಅವಾಗೇನು ಇದಾಗಿಲ್ಲ. ಮತ್ತು ತಿರ್ಗಿ ಅದನ್ನು ಮಾಡ್ತಾಯಿದ್ದೀವಿ ಸರ್. 5 ಎಕರೆ ಗೋವಿನ ಜೋಳ ಬಿತ್ತನೆ ಮಾಡ್ತಾಯಿದ್ದೀವಿ. ಇಷ್ಟೆಲ್ಲ ಹಾನಿ ಆಗ್ತಾ ಇದೆ. ಇಲ್ಲೆಲ್ಲ ರೈತರಿಗೆ ಈಗ ಕೃಷಿ ಅಧಿಕಾರಿಗಳು ಬಂದು ಭೇಟಿ ಕೊಡುವಂಥ ಕೆಲಸ ಮತ್ತು ಪರಿಹಾರ ಕೊಡೋ ವಿಚಾರದಲ್ಲಿ ಏನಾದರೂ ಪ್ರೋಗ್ರೆಸ್ ನಡೀತಾ ಇದೆಯಾ ಹೇಗೆ ಅಂತ? ಇನ್ನೂ ತನಕ ಆದರೂ ಯಾರೂ ಬಂದಿಲ್ಲ ಸರ್. ಇನ್ನು ಮುಂದಕ್ಕೇನು ನೋಡ್ಬೇಕು ಸರ್. ಏನಾದರೂ ಮಾಡಿ ಸ್ವಲ್ಪ ಸರ್ಕಾರಕ್ಕೆ ಇದನ್ನು ಮಾಡಿ ಪರಿಹಾರ ಅಂತ ಕೊಡಿಸೋ ವ್ಯವಸ್ಥೆ ಮಾಡ್ಬೇಕು ಸರ್. ಯಾಕಂದ್ರೆ ಈ ಸರಿನೂ ಮಳೆರಾಯ ಹೇಳ್ಕೊಳ್ಳೋವಂಥ ಮಟ್ಟಿಗಿಲ್ಲ. ಏನಾಗುತ್ತೋ ಬಿಡುತ್ತೋ ದೇವ್ರಿಗೆ ಬಿಟ್ಟಿದ್ದು ಸರ್ ಅದು. ಆಮೇಲೆ ಇನ್ನು 1ನೇ ತಾರೀಕೇನೋ ನೀರು ಇದು ಕಾಲುವೆ ನೀರು ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಗ್ಯಾರಂಟಿ ಹೇಳೋಕ್ಕಾಗಲ್ಲ ಸರ್. ಬರ ಅಂತ ಘೋಷಣೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಸರ್ ರೈತರಿಗೆಲ್ಲ. ಹಾಂ ಸರ್, ಇದಿಷ್ಟು ಇಲ್ಲಿನ ರೈತರ ಮಾತು. ಯಾಕಂತಂದರೆ ಸಹಜವಾಗಿ ಏನಾಗಿದೆ ಅಂತಂದರೆ, ಒಂದು ನದಿ ತೀರದ ರೈತರಿಗೆ ತುಂಬಾ ಈಗ ಸಂತಸದಾಯಕ ವಿಚಾರ. ಯಾಕಂದರೆ ನದಿ ಉಕ್ಕಿ ಹರಿತಾ ಇದೆ, ಅದರಿಂದ ನಮ್ಮ ಜನ ಜಾನುವಾರುಗಳಿಗೆ ನೀರಾಯಿತು, ನಮ್ಮ ಕೃಷಿಗೂ ನೀರು ಸಫಿಷಿಯೆಂಟಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಆ ಒಂದು ಸಂತಸದಲ್ಲಿ ಅವರಿದ್ದರೆ, ಏನು ಇನ್ನೊಂದು ಕಡೆ ಬಾಗಲಕೋಟೆ ಹಾಗೂ ಹುನಗುಂದ, ಬಾದಾಮಿ ಈ ಭಾಗದ ರೈತರೇನಿದ್ದಾರೆ ಒಣ ಬೇಸಾಯನ ಹೆಚ್ಚು ನಂಬಿಕೊಂಡು ರೈತರು ಕೃಷಿಯನ್ನು ಮಾಡ್ತಾರೆ. ಅವರಿಗೆ ಮಾತ್ರ ಸಂಕಷ್ಟ ಬಂದು ಒದಗಿರುವಂಥದ್ದು. ಈ ನಿಟ್ಟಿನಲ್ಲಿ ಇವರಿಗೆ ಒಂದು ಕಡೆ ಮಳೆರಾಯ ಕೃಪೆಯನ್ನು ತೋರಿಸಬೇಕು. ಅದ್ರ ಜೊತೆಗೆ ಸ್ಥಳಕ್ಕೆ ಕೃಷಿ ಅಧಿಕಾರಿಗಳು ಎಲ್ಲರೂ ಕೂಡ ಭೇಟಿ ಕೊಟ್ಟು ಅವರಿಗೆ ಏನು ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಇಡೀ ಬಾಗಲಕೋಟೆ ಜಿಲ್ಲೆಯನ್ನು ಬರ ಅಂತ ಘೋಷಣೆ ಮಾಡಬೇಕು ಅನ್ನೋ ಮಾತನ್ನು ರೈತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.